ಎರಡನೇ ಅರಸುಗಳ ಪುಸ್ತಕ 20ನೇ ಅಧ್ಯಾಯ 1ನೇ ವಚನ. ಆ ಕಾಲದಲ್ಲಿ, ಆ ದಿನಗಳಲ್ಲಿ. ಯಾವ ಕಾಲದಲ್ಲಿ? ಏನಂತೆ? ಆ ಕಾಲದಲ್ಲಿ. ಹೌದಲ್ಲವೇ? ಈ ವಚನದಲ್ಲಿ ಆ ಕಾಲದಲ್ಲಿ ಎಂದು ಬರೆಯಲಾಗಿದೆಯಲ್ಲವೇ? ಆ ಕಾಲದಲ್ಲಿ ಅಂದರೆ ಹಾಗೆ ಜರುಗುತ್ತಿರುವಂತಹ ದಿನಗಳಲ್ಲಿ. ಹಾಗಾದರೆ ನಾವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ, ಆ ದಿನಗಳಲ್ಲಿ, ಆ ಕಾಲದಲ್ಲಿ ಏನ್ ಜರುಗುತ್ತಾಯಿತು ಅದನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ. 18ನೇ ಅಧ್ಯಾಯ ಮೊದಲ 2 ವಚನಗಳು. ಇಸ್ರಾಯೇಲರ ಅರಸನು ಏಲನ ಮಗನೂ ಆದ ಹೋಶೇಯನ ಆಳಿಕೆಯ 3ನೆಯ ವರ್ಷದಲ್ಲಿ ಯೆಹೂದ ರಾಜನಾದ ಆಹಾಜನ ಮಗ ಹಿಜ್ಕೀಯನು ಆಳ ತೊಡಗಿದನು. ಅವನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 29 ವರ್ಷ ಆಳಿದನು. ಹಿಜ್ಕೀಯನು 29 ವರ್ಷಗಳವರೆಗೂ ಪರಿಪಾಲನೆ ಮಾಡುತ್ತಾನೆ. ಅವನು ಪರಿಪಾಲನೆ ಆರಂಭಿಸಿದಾಗ ಅವನ ವಯಸ್ಸು 25 ವರ್ಷ ಆಗಿತ್ತು. 13ನೇ ವಚನ. ಅರಸನಾದ ಹಿಜ್ಕೀಯನ ಆಳಿಕೆಯ 14ನೆಯ ವರ್ಷದಲ್ಲಿ ಅಶ್ಶೂರ್ಯದ ಅರಸನಾದ ಸನ್ಹೆರೀಬನು ಬಂದು ಯೆಹೂದ ಪ್ರಾಂತದ ಕೋಟೆ ಕೊತ್ತಲುಗಳುಳ್ಳ ಎಲ್ಲಾ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡನು. ಈಗ ಸ್ವಲ್ಪ ಲೆಕ್ಕ ಮಾಡಬೇಕು, ಗಮನ ಕೊಟ್ಟು ಕೇಳ್ರಿ. ಹಿಜ್ಕೀಯ ಅರಸನು ಒಟ್ಟು ಆಳ್ವಿಕೆ ಮಾಡಿರುವ ವರ್ಷಗಳು ಎಷ್ಟು? 29 ವರ್ಷಗಳು. ಮತ್ತೊಮ್ಮೆ ಓದುತ್ತೇನೆ ನೋಡಿ. 18ನೇ ಅಧ್ಯಾಯ 2ನೇ ವಚನ. ಅವನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 29 ವರ್ಷ ಆಳಿದನು. ಅವನು 25 ವರ್ಷದ ವಯಸ್ಸಿನಲ್ಲಿ ಆಳ್ವಿಕೆಯನ್ನು ಆರಂಭಿಸುತ್ತಾನೆ. 29 ವರ್ಷ ಅವನು ಆಳ್ವಿಕೆ ಮಾಡುತ್ತಾನೆ. ಅವನ 29 ಆ ಆಳ್ವಿಕೆಯ ಕಾಲದಲ್ಲಿ, ಅಂದರೆ 14 ವರ್ಷ ಪ್ಲಸ್ ಇನ್ನು ಉಳಿದಿದೆಷ್ಟು? 15 ವರ್ಷ = 29 ವರ್ಷಗಳು. ಈ 29 ವರ್ಷಗಳ ಆಳ್ವಿಕೆಯಲ್ಲಿ 14 ವರ್ಷದಲ್ಲಿ, ಅಂದರೆ ಅವನ ವಯಸ್ಸೆಷ್ಟಾಗಿರುತ್ತೆ ಹೇಳಿ? 25 ಪ್ಲಸ್ 14 ಹೇಳಬೇಕು. ಎಷ್ಟಾಗಿರುತ್ತೆ? 39 ವರ್ಷಗಳು. ಸ್ವಲ್ಪ ಈ ವಯಸ್ಸು, ಈ ಕಾಲ ಜ್ಞಾಪಕದಲ್ಲಿಟ್ಕೊಳ್ರಿ, ಬಹಳ ಅವಶ್ಯಕವಾಗಿದೆ. ಅಂದರೆ 39 ವರ್ಷದ ವಯಸ್ಸಿನಲ್ಲಿ, ಅಂದರೆ ಅವನು 39 ವರ್ಷದ ವಯಸ್ಸಿನವನಾಗಿ ಆಳ್ವಿಕೆ ಮಾಡುತ್ತಿರುವಾಗ ಈಗಾಗಲೇ 14 ವರ್ಷಗಳವರೆಗೂ ಆಳ್ವಿಕೆ ಮಾಡಿರುವಂತಹ ಹಿಜ್ಕೀಯ ರಾಜನ ಜೀವಿತದಲ್ಲಿ ಒಂದು ಅಪಾಯ ಎದುರಾಯಿತು. ಒಂದು ಸಮಸ್ಯೆ ಬಂದಿತು. ಯಾವುದು ಆ ಸಮಸ್ಯೆ ಎಂದರೆ ಅವನ ಅಧಿಕಾರವೇ ಸಮಸ್ಯೆಗೊಳಗಾಯಿತು. ಅವನಿಗಿರುವಂತಹ ಪೋಸ್ಟ್, ಅವನಿಗಿರುವಂತಹ ಪೊಸಿಷನ್, ಅವನ ಪರಿಪಾಲನೆ ಪ್ರಮಾದಕ್ಕೊಳಗಾಯಿತು. ಕಾರಣವೇನೆಂದರೆ ಅವನ ರಾಜ್ಯದ ಮೇಲೆ ಶತ್ರು ಆಕಸ್ಮಿಕವಾಗಿ ದಾಳಿ ಮಾಡುತ್ತಾನೆ. ಅರಸನಾದ ಹಿಜ್ಕೀಯನ ಆಳ್ವಿಕೆಯ 14ನೆಯ ವರ್ಷದಲ್ಲಿ ಅಶ್ಶೂರ್ಯದ ಅರಸನಾದ ಸನ್ಹೆರೀಬನು ಯೆಹೂದ ದೇಶದಲ್ಲಿರುವ ಕೋಟೆ ಕೊತ್ತಲುಗಳುಳ್ಳ ಎಲ್ಲಾ ಪಟ್ಟಣಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ಸ್ವಾಧೀನ ಮಾಡಿಕೊಂಡನು. ಯೆಹೂದ ದೇಶದಲ್ಲಿ ಇರುವಂತಹ ಪ್ರಾಮುಖ್ಯವಾಗಿರುವ ಪಟ್ಟಣಗಳೆಲ್ಲವನ್ನೂ ಕೂಡ ಸುತ್ತಲೂ ಮುತ್ತಿಗೆ ಹಾಕಿದ. ಅಂದರೆ ಮುಖ್ಯ ಪಟ್ಟಣಗಳೆಲ್ಲವನ್ನೂ ಕೂಡ ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಬಹು ಬಲವಾಗಿರುವಂತಹ ಶತ್ರು ಅಶ್ಶೂರು ಸಾಮ್ರಾಜ್ಯ ಪರಿಪಾಲಿಸುವಂತಹ ಸನ್ಹೆರೀಬನು ಆಕಸ್ಮಿಕವಾಗಿ ಬರ್ತಾನೆ. ಬಂದು ಆ ಪಟ್ಟಣ ಎಲ್ಲವುಗಳನ್ನು ಕೂಡ ಸುತ್ತಲೂ ಮುತ್ತಿಗೆ ಹಾಕುತ್ತಾನೆ. ಸುತ್ತಲೂ ಮುತ್ತಿಗೆ ಹಾಕುವುದು ಮಾತ್ರವಲ್ಲದೆ ಹಿಜ್ಕೀಯನಿಗೆ ಒಂದು ಸವಾಲನ್ನು ಹಾಕುತ್ತಾನೆ. ಏನೆಂದು ಗೊತ್ತಾ? ನಾನು ನಿನ್ನ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಲಿಕ್ಕಿದ್ದೇನೆ. ನಿನ್ನ ಸಂಗತಿಯನ್ನು ನಾನು ನೋಡ್ತೇನೆ. ನನ್ನ ಕೈಯಿಂದ ನಿನ್ನನ್ನು ಬಿಡಿಸಲು ಶಕ್ತನು ಯಾರೆಂದು ನೋಡುತ್ತೇನೆ ಎಂದು ಸವಾಲು ಹಾಕಿದ. ಈ ದಿನ ಈ ವಾಕ್ಯ ಕೇಳುತ್ತಾ ಇರುವಂತಹ ಸಹೋದರ ಸಹೋದರಿಯರೇ, ಯಾರೇ ಆಗಲಿ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನೂ ಕೂಡ ಈ ದಿನ ಸವಾಲು ಹಾಕುವಂಥವರಿದ್ದಾರಾ? ಬೆದರಿಸುವಂಥವರಿದ್ದಾರಾ?
ಬಾಧಿಸುವಂಥವರಿದ್ದಾರಾ? ಭಯ ಹುಟ್ಟಿಸುವಂಥವರಿದ್ದಾರಾ? ಅವರು ನಿಮಗಿಂತಲೂ ಬಲವುಳ್ಳವರಾಗಿ ಕಾಣಿಸ್ತಾ ಇದ್ದಾರಾ? ಅವರನ್ನು ಎದುರಿಸುವುದು ನಿಮಗೆ ಅಸಾಧ್ಯವಾಗಿ ಕಾಣಿಸ್ತಾ ಇದೆಯಾ? ಹಾಗಾದ್ರೆ ಏನ್ ಮಾಡಬೇಕು? ಓದುತ್ತೇನೆ ನೋಡಿ. ಅದೇ ಅಧ್ಯಾಯದ ವಚನ 19ರಿಂದ ಓದುತ್ತಿದ್ದೇನೆ ನೋಡಿ. ರಬ್ಷಾಕೆಯು ಅವರಿಗೆ ಇಂತೆಂದನು, ಈ ಮಾತನ್ನು ಹಿಜ್ಕೀಯ ರಾಜನಿಗೆ ತಿಳಿಸಿರಿ. ಮಹಾರಾಜನಾದ ಅಶ್ಶೂರದ ಅರಸನು ಹೇಳಿದ್ದೇನೆಂದರೆ, ನೀನು ಹೀಗೆ ಹೇಳಬೇಕು, ನಿನ್ನ ಭರವಸಕ್ಕೆ ಯಾವ ಆಧಾರ ಉಂಟು? ಯುದ್ಧಕ್ಕೆ ಬೇಕಾದ ನಿನ್ನ ವಿವೇಕವು ನಿನ್ನ ಬಲವು ನಿರರ್ಥಕವಾಗಿದೆ. ಯಾರನ್ನು ನಂಬಿ ನನಗೆ ವಿರೋಧವಾಗಿ ತಿರುಗಿ ಬಿದ್ದಿದ್ದಿ? ಜಜ್ಜಿದ ದಂಟಿಗೆ ಸಮಾನವಾಗಿರುವ ಐಗುಪ್ತದಲ್ಲಿ ಭರವಸೆವಿಟ್ಟಿದೆಯಷ್ಟೇ. ಒಬ್ಬನು ಅಂಥ ದಂಡಿನ ಮೇಲೆ ಕೈಯೂರಿಕೊಳ್ಳುವುದಾದರೆ ಅದು ಅವನ ಕೈಯನ್ನು ತಿವಿದು ಒಳಕ್ಕೆ ಹೋಗುತ್ತದಲ್ಲವೇ? ಐಗುಪ್ತದ ಅರಸನಾದ ಫರೋಹನಲ್ಲಿ ಭರವಸವಿಟ್ಟವರಿಗೆ ಅದೇ ಗತಿಯಾಗುವುದು. ನಮ್ಮ ದೇವರಾದ ಯೆಹೋವನನ್ನು ನಂಬಿಕೊಂಡಿದ್ದೇವೆ ಎಂದು ನೀವು ನನಗೆ ಹೇಳಬಹುದೇನೋ? ಆಯ್ತು ಸರಿ, ಯೆರೂಸಲೇಮಿನಲ್ಲಿರುವ ಈ ಯಜ್ಞವೇದಿಯ ಮುಂದೆಯೇ ನೀವು ನಮಸ್ಕಾರ ಮಾಡಬೇಕೆಂದು ಯೆಹೂದ್ಯರಿಗೂ ಯೆರೂಸಲೇಮಿನವರಿಗೂ ಆಜ್ಞಾಪಿಸಿ ಹಿಜ್ಕೀಯ ಪೂಜಾ ಸ್ಥಳಗಳನ್ನು ಎಲ್ಲಾ ಯಜ್ಞವೇದಿಗಳನ್ನು ಹಾಳು ಮಾಡಿದಾನಲ್ಲ, ಆತನೇ ಅಲ್ಲವೋ ಯೆಹೋವನು? ಹಾಗಾಗಿ ನನ್ನ ಒಡೆಯ ಅಶ್ಶೂರದ ಅರಸನೊಂದಿಗೆ ಪಂಥ ಹಾಕುವುದಕ್ಕೆ ನಿನಗೆ ಮನಸ್ಸುಂಟೋ? ಹಾಗಾದರೆ ಅವನು ನಿನಗೆ 2,000 ಕುದುರೆಗಳನ್ನು ಕೊಡುತ್ತಾನೆ. ನೀನು ಎಷ್ಟು ಮಂದಿ ಸವಾರರನ್ನು ಅವುಗಳ ಮೇಲೆ ಕುಳ್ಳಿರಿಸುವಿಯೋ? ಇದು ನಿನಗೆ ಅಸಾಧ್ಯವಾದರೆ ನನ್ನ ಒಡೆಯನ್ನ ಸೇನಾಪತಿಗಳಲ್ಲಿ ಒಬ್ಬನನ್ನಾದರೂ ಸೋಲಿಸುವುದು ಹೇಗೆ? ರಥ ಬಲಾಶ್ವಗಳ ವಿಷಯವಾಗಿ ಐಗುಪ್ತ್ಯರನ್ನು ನಂಬಿರುತ್ತಿ ಎಂದು ಕಾಣುತ್ತದೆ. ಅಶ್ಶೂರದ ಅರಸನು ತನ್ನ ಸೇವಕನನ್ನು ಕಳುಹಿಸಿ ಸವಾಲನ್ನು ಹಾಕುತ್ತಿದ್ದಾನೆ. ನೀನು ನಿನ್ನ ದೇವರ ಮೇಲೆ ಆಧಾರಗೊಳ್ತಾ ಇದ್ದೀ, ಸ್ನೇಹಿತರ ಮೇಲೆ ಆಧಾರಗೊಳ್ತಾ ಇದ್ದೀ. ಹಾಗಾಗಿ ಕೇಳು, ನೀನು ನಿನ್ನ ದೇವರ ಮೇಲೆ ಆಧಾರಗೊಂಡರು, ನಿನಗೆ ಸಹಾಯ ಮಾಡುವ ಸ್ನೇಹಿತರ ಮೇಲೆ ಆಧಾರಗೊಂಡರು, ಅಶ್ಶೂರದ ಅರಸನ ಕೈಯಿಂದ ನಿನ್ನನ್ನು ಬಿಡಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ ಅನ್ನುತ್ತಾನೆ. 28ನೇ ವಚನ. ದೊಡ್ಡ ಶಬ್ದದೊಂದಿಗೆ ಯೆಹೂದ ಭಾಷೆಯಲ್ಲಿ ಹೀಗಂದನು, ಅಶ್ಶೂರ್ಯದ ಮಹಾರಾಜನ ಮಾತನ್ನು ಕೇಳಿರಿ. ಅವನು ನಿಮಗೆ ಹೇಳಿದ್ದೇನೆಂದರೆ, ಹಿಜ್ಕೀಯನಿಂದ ಮೋಸ ಹೋಗಬೇಡಿರಿ. ನನ್ನ ಕೈಯಿಂದ ನಿಮ್ಮನ್ನು ಬಿಡಿಸುವುದಕ್ಕೆ ಶಕ್ತಿ ಆತನಿಗೆ ಸಾಲದು. ಯೆಹೋವನ ಮೇಲೆ ನೀವು ಭರವಸವಿಟ್ಟು, ಯೆಹೋವನು ನಮ್ಮನ್ನು ಬಿಡಿಸುವನು, ಈ ಪಟ್ಟಣವನ್ನು ಅಶ್ಶೂರದ ಅರಸನ ಕೈಯಲ್ಲಿ ಸಿಕ್ಕಿ ಬೀಳುವುದಿಲ್ಲವೆಂದು ಹಿಜ್ಕೀಯನು ಹೇಳುತ್ತಾ ಇದ್ದಾನಲ್ಲವೇ? ಹಿಜ್ಕೀಯನು ಹೇಳಿದ ಮಾತುಗಳಿಗೆ ನೀವು ಕಿವಿಗೊಟ್ಟು ಅಂಗೀಕರಿಸಬೇಡಿರಿ. ಅಶ್ಶೂರದ ಅರಸನಾದ ನನ್ನ ಮಾತನ್ನು ಕೇಳಿರಿ. ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡು ನನ್ನ ಬಳಿಗೆ ನೀವು ಹೊರಗೆ ಬರುವುದಾದರೆ ನಿಮ್ಮಲ್ಲಿ ಪ್ರತಿ ಮನುಷ್ಯನು ತನ್ನ ದ್ರಾಕ್ಷೆಯ ಫಲವನ್ನು, ತನ್ನ ಅಂಜೂರ ಮರದ ಫಲವನ್ನು ತಿನ್ನಬಹುದು, ತನ್ನ ಬಾವಿಯ ನೀರನ್ನು ಕುಡಿಯಬಹುದು. ಅಷ್ಟು ಮಾತ್ರವಲ್ಲ, ನೀವು ಸಾಯಲಾರದೆ ಬದುಕುವ ಹಾಗೆ ನಾವು ಬಂದು ನಿಮ್ಮಂತಹ ದೇಶವುಳ್ಳ ದೇಶಕ್ಕೆ, ಅಂದರೆ ಗೋಧಿಗಳನ್ನು ದ್ರಾಕ್ಷರಸವುಳ್ಳಂತಹ ದೇಶಗಳಿಗೂ, ಆಹಾರ ದ್ರಾಕ್ಷೆ ತೋಟ ಇರುವ ದೇಶಗಳಿಗೂ, ಎಣ್ಣೆ ಮರ ಜೇನುತುಪ್ಪ ಇರುವ ಈ ದೇಶಗಳಿಗೂ ನಿಮ್ಮನ್ನು ಕರೆದುಕೊಂಡು ಹೋಗುವೆನು. ಅಲ್ಲಿ ನೀವು ಸುಖವಾಗಿರುವಿರಿ. ಆದುದರಿಂದ ಯೆಹೋವನು ನಿಮ್ಮನ್ನು ಬಿಡಿಸುವನು ಎಂಬುದಾಗಿ ಹಿಜ್ಕೀಯನು ನಿಮಗೆ ಹೇಳುವ ಮಾತನ್ನು ಕೇಳಬೇಡಿರಿ. ಈಗ ಜಾಗ್ರತೆಯಿಂದ ಕೇಳಿರಿ. ಯಾವ ಜನಾಂಗದ ದೇವತೆಯೂ ಎಂದೇ ಆಗಲಿ ತನ್ನ ದೇಶವನ್ನು ಅಶ್ಶೂರದ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸಿ ಕಾಪಾಡಿತೋ? ಹಮಾತ್ ದೇವತೆ ಏನಾಗಿ ಹೋಯ್ತು? ಅರ್ಪಾದ್ ದೇವತೆ ಏನಾಗಿ ಹೋಯ್ತು? ನೆಫರ್ವಾಯಿಮ್ ದೇವತೆ ಏನಾಗಿ ಹೋಯ್ತು? ಹೇನ ಇವ ಎಂಬ ದೇವತೆಗಳು ಏನಾಗಿ ಹೋದ್ರು? ಸಮಾರ್ಯದ ದೇವತೆಗಳು ನಮ್ಮ ಕೈಗೆ ಸಿಕ್ಕದಂತೆ ತಪ್ಪಿಸಿದವೋ? ಯೆಹೋವನು ಯೆರೂಸಲೇಮನ್ನು ನಮ್ಮ ಕೈಯಿಂದ ಬಿಡಿಸುತ್ತಾನೆ ಎನ್ನುವುದಕ್ಕೆ ಯಾವ ಜನಾಂಗದ ದೇವತೆಗಳಲ್ಲಿ ಯಾವುದೇ ಆಗಲಿ ತನ್ನ ದೇಶವನ್ನು ನಮ್ಮ ಕೈಗೆ ಸಿಕ್ಕದಂತೆ ತಪ್ಪಿಸಿ ಕಾಪಾಡಲು ಸಾಧ್ಯವಾಯಿತೋ ಎಂದು ಹೇಳಿದನು. ಏನು? ಹಿಜ್ಕೀಯನು ಏನನ್ನುತ್ತಿದ್ದಾನೆ? ನೀವು ಧೈರ್ಯದಿಂದಿರಿ. ನಾವು ಸೇವಿಸುತ್ತಿರುವ ದೇವರಾದ ಯೆಹೋವನು ನಮ್ಮನ್ನು ಬಿಡಿಸುತ್ತಾನೆ. ನಮ್ಮ ಶತ್ರು ನಮಗಿಂತಲೂ ಬಲಿಷ್ಠನಾದಾಗಿಯೂ ಸೋಲು ಯಾವತ್ತಿಗೂ ಅನುಭವಿಸದೇ ಇರುವಂತಹ ಶಕ್ತಿಯುಳ್ಳಂತಹ ಶತ್ರು ಆದಾಗಿಯೂ ನಮ್ಮ ದೇವರು ನಮ್ಮ ಶತ್ರುವನ್ನು
ಸೋಲಿಸಿ ನಮಗೆ ಜಯವನ್ನು ಕೊಡುತ್ತಾರೆ ಎಂಬುದಾಗಿ ಹಿಜ್ಕೀಯನು ಹೇಳುತ್ತಿದ್ದಾನಲ್ಲವೇ? ನಂಬುತ್ತಿದ್ದೀರಾ ಅದನ್ನು? ನಂಬಬೇಡಿರಿ. ನಾವು ಇಂಥ ನಿರ್ದಿಷ್ಟ ದೇಶದ ಮೇಲೆ ದಾಳಿ ಮಾಡಿದೆವು. ಆ ದೇಶದಲ್ಲಿರುವ ದೇವತೆಗಳಲ್ಲಿ ಯಾವುದೊಂದು ಕೂಡ ನಮ್ಮನ್ನು ಅಡ್ಡ ತಡೆಯಲಿಕ್ಕಾಗಲಿಲ್ಲ ಎಂದು ಹೇಳ್ತಾ ಲಿಸ್ಟ್ ಕೊಟ್ಟಿದ್ದಾನಲ್ಲವೇ? ಹಾಮಾತ್ ದೇವತೆ ಏನಾಗಿ ಹೋಯ್ತು? ಅರ್ಪಾದ್ ದೇವತೆ ಏನಾಗಿ ಹೋಯ್ತು? ನೆಫರ್ವಾಯಿಮ್ ದೇವತೆ ಏನಾಗಿ ಹೋಯ್ತು? ಹೇನಾಯುವ ಪಟ್ಟಣಗಳ ದೇವತೆ ಏನಾದ್ರು ಎಂದು ಲಿಸ್ಟ್ ಕೊಡ್ತಿದ್ದಾನೆ. ಇಂತಹ ದೇಶಗಳ ವಿರುದ್ಧ ಹೋಗಿದೆವು. ಆ ದೇಶಗಳಲ್ಲಿರುವ ದೇವತೆಗಳು ನಮ್ಮನ್ನು ತಡೆಯಲಿಕ್ಕಾಗಲಿಲ್ಲ. ಇಂತಹ ದೇಶದ ಮೇಲೆ ದಾಳಿ ಮಾಡಿದೆವು. ಆ ದೇಶಸ್ಥರು ಪೂಜಿಸುವ ದೇವತೆಗಳು ನಮ್ಮನ್ನು ಎದುರಿಸಲಿಕ್ಕಾಗಲಿಲ್ಲ. ಯೆಹೋವನು ನಮ್ಮನ್ನು ಎದುರಿಸಲಿಕ್ಕಾಗುತ್ತಾ? ನೀವು ಸೇವಿಸುತ್ತಿರುವ ದೇವರು ನಮ್ಮನ್ನು ತಡೆಯಲಿಕ್ಕಾಗುತ್ತಾ? ಹಿಜ್ಕೀಯನ ಮಾತನ್ನು ನೀವು ಕೇಳಿ ಪ್ರಾಣಾಪಾಯಕ್ಕೆ ತಂದುಕೊಳ್ಳಬೇಡಿ. ಒಂದು ಕೆಲಸ ಮಾಡ್ರಿ, ಸ್ವತಂತ್ರವಾಗಿ ಸ್ವ ಇಚ್ಛೆಯಿಂದ ನೀವು ನಮ್ಮೊಡನೆ ಒಡಂಬಡಿಕೆ ಮಾಡಿಕೊಳ್ಳಿ. ನಿಮಗೆ ಸುಖವನ್ನು ಕೊಡ್ತೇವೆ, ನಿಮಗೆ ಸೌಖ್ಯ ಕೊಡ್ತೇವೆ, ನಿಮಗೆ ಸಮೃದ್ಧಿಯಾದ ಆಹಾರ ಕೊಡ್ತೇವೆ. ನೀವು ನಮ್ಮೊಂದಿಗೆ ಒಪ್ಪಂದ ಮಾಡಿಕೊಳ್ಳಿ. ಅನವಶ್ಯಕವಾಗಿ ಹಿಜ್ಕೀಯನು ಹೇಳುವ ಮಾತುಗಳನ್ನು ಕೇಳಿ ಸೋತು ಹೋಗಿ ನಮಗೆ ಬಂದಿಗಳಾಗಿ ದಾಸರಾಗಿ ಉಳ್ಕೊಂಡು ಯಾಕೆ ನಿಮ್ಮ ಜೀವಿತ ಅನವಶ್ಯಕವಾಗಿ ನಾಶ ಮಾಡಿಕೊಳ್ತೀರಿ ಎಂದು ಸವಾಲು ಎಸೆಯುತ್ತಾನೆ. ಪ್ರತಿಯೊಂದು ಪಟ್ಟಣದ ಸುತ್ತಲೂ ಸೈನಿಕರಿಂದ ಮುತ್ತಿಗೆ ಹಾಕುತ್ತಾನೆ. ಎಷ್ಟನೇ ವರ್ಷದಲ್ಲಿ? ಹಿಜ್ಕೀಯನು ಆಳ್ವಿಕೆ ಮಾಡುತ್ತಿರುವ 14ನೇಯ ವರ್ಷದಲ್ಲಿ. ಆಗ ಹಿಜ್ಕೀಯನ ವಯಸ್ಸು 39 ವರ್ಷ ವಯಸ್ಸಾಗಿತ್ತು. ಸ್ವಲ್ಪ ಮಟ್ಟಿಗೆ ಯವನಸ್ಥನೆಂದು ಹೇಳಬಹುದು. 39 ವರ್ಷದ ವಯಸ್ಸಿನಲ್ಲಿಯೇ ಅವನನ್ನು ಮುಗಿಸಿಬಿಡುವ ದಾಳಿ ಅವನ ಮೇಲೆಯೂ ಅವನ ಅಧಿಕಾರದ ಮೇಲೆಯೂ ಅವನು ಹೊಂದಿಕೊಂಡಿರುವಂತಹ ಪ್ರಜೆಗಳ ಮೇಲೆ ಜರುಗುತ್ತಿರುವಾಗ ಎಷ್ಟರ ಮಟ್ಟಿಗೆ ಹಿಜ್ಕೀಯನು ತೊಂದರೆಗೊಳಗಾಗಿರುತ್ತಾನೆ ಯೋಚಿಸಿ. ಗಮನ ಕೊಟ್ಟು ಕೇಳಿರಿ. ಹಿಜ್ಕೀಯನು ಆಳ್ವಿಕೆ ಮಾಡುತ್ತಿರುವ ಅವನ 14ನೇ ವರ್ಷದಲ್ಲಿ ಅವನ ಅಧಿಕಾರದ ಮೇಲೆ ದಾಳಿ ಜರುಗುತ್ತಾ ಇತ್ತು. ಆ ದಿನಮಾನಗಳಲ್ಲಿ, ಯಾವ ದಿನಗಳಲ್ಲಿ? ಈಗ 20ನೇ ಅಧ್ಯಾಯ 1ನೇ ವಚನ. ಆ ಕಾಲದಲ್ಲಿ, ಯಾವ ಕಾಲದಲ್ಲಿ? ಈಗ ನಿಮಗೇನು ಅರ್ಥವಾಯಿತು? ಅವನ ಅಧಿಕಾರ ಸಮಸ್ಯೆಗೆ ಒಳಗಾದ ಕಾಲದಲ್ಲಿ, ಅವನ ಆಳ್ವಿಕೆ ಹೋರಾಟಕ್ಕೆ ಒಳಗಾಗಬೇಕಾದ ಕಾಲದಲ್ಲಿ, ನನ್ನ ಕತೆ ಮುಗಿಯಿತು ಎನ್ನುವಂತಹ ಆ ಮಾನಸಿಕ ವ್ಯಥೆ ಶತ್ರು ಉಂಟು ಮಾಡಿದ ಕಾಲದಲ್ಲಿ ಮತ್ತೊಂದು ಸಮಸ್ಯೆ ಎದುರಾಯಿತು. ಏನದು? ಅನಾರೋಗ್ಯ ಸಮಸ್ಯೆ. ಅವನ ಕಣ್ಮುಂದೆ ಅವನ ಅಧಿಕಾರವೇ ಸಮಸ್ಯೆಗೊಳಗಾಗಿ ಅಲ್ಲಕಲ್ಲೋಲವಾಗುತ್ತಿರುವ ಸಮಯದಲ್ಲಿ ಶತ್ರುವಾಗಿರುವ ಸನ್ಹೆರೀಬನು ಸವಾಲನ್ನು ಎಸೆದು ಆ ಕಡೆ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಆತ್ಮಿಕವಾಗಿಯೂ ಭಯವನ್ನುಂಟು ಮಾಡುತ್ತಾ ಸವಾಲನ್ನು ಎಸೆಯುತ್ತಾ ಅವನನ್ನು ಬಹಳವಾಗಿ ಭಯಕ್ರಾಂತನಾಗಿ ಮಾಡಿರುವ ಕಾಲದಲ್ಲಿ ಅದೇ ಹಿಜ್ಕೀಯ ಮತ್ತೊಂದು ಸಮಸ್ಯೆ ಎದುರಿಸುತ್ತಾನೆ. ಮತ್ತೊಂದು ಸಮಸ್ಯೆಗೆ ಒಳಗಾಗುತ್ತಾನೆ. ಏನದು? ಅನಾರೋಗ್ಯ. ಸಾಧಾರಣವಾಗಿ ಒಬ್ಬ ರಾಜನ ಆಳ್ವಿಕೆ ಅಪಾಯಕ್ಕೆ ಗುರಿಯಾದಾಗ, ಅವನ ಅಧಿಕಾರ ಅಪಾಯಕ್ಕೆ ಗುರಿಯಾದಾಗ ಅವನ ಆಸ್ತಿ ಕೂಡ ಅಪಾಯಕ್ಕೆ ಒಳಗಾಗುತ್ತೆ. ಅವನ ಆರ್ಥಿಕ ವ್ಯವಸ್ಥೆ ಅಪಾಯಕ್ಕೆ ಒಳಗಾಗುತ್ತೆ. ಆಕಸ್ಮಿಕವಾಗಿ ಯುದ್ಧ ಜರುಗಿತು ಅಂದ್ಕೊಳ್ಳಿ, ಆ ಯುದ್ಧದಲ್ಲಿ ಬಹಳ ಮಂದಿ ಸೈನಿಕರನ್ನು ಕಳ್ಕೊಳ್ಬೇಕಾಗತ್ತೆ. ಅಷ್ಟು ಮಾತ್ರವಲ್ಲ, ತಾನು ಹೊಂದಿಕೊಂಡಿರುವಂತಹ ಯುದ್ಧದ ಸಾಮಗ್ರಿ ಕಳೆದುಕೊಳ್ಳಬೇಕಾಗುತ್ತೆ. ಕುದುರೆಗಳನ್ನು ಕಳೆದುಕೊಳ್ಳಬೇಕಾಗುತ್ತೆ, ರಾಹುತರನ್ನು ಕಳೆದುಕೊಳ್ಳಬೇಕಾಗುತ್ತೆ, ಸೈನ್ಯವನ್ನು ಕಳೆದುಕೊಳ್ಳಬೇಕಾಗುತ್ತೆ. ಫಲಿತವಾಗಿ ಆರ್ಥಿಕ ವ್ಯವಸ್ಥೆ ಸಂಕಟಕ್ಕೆ ಒಳಗಾಗುತ್ತೆ. ಯಾಕೆಂದರೆ ಯುದ್ಧ ಜರುಗಬೇಕಾದರೆ ಒಂದು ಕಡೆ ಸೈನ್ಯವನ್ನು ಸಿದ್ಧ ಮಾಡಬೇಕು, ಸೈನ್ಯಕ್ಕೆ ಬೇಕಾದ ಆಯುಧ ಸಪ್ಲೈ ಮಾಡಬೇಕು. ಆಗ ಸೈನ್ಯವು ಸಾಯುತ್ತಿರುವಾಗ ಮತ್ತೊಂದು ಗುಂಪು ಸೈನಿಕರನ್ನು ತಯಾರು ಮಾಡಬೇಕು. ಆಯುಧಗಳೆಲ್ಲ ನಷ್ಟವಾಗುವಾಗ ಮತ್ತೆ ಆಯುಧಗಳನ್ನೆಲ್ಲ ತಯಾರು ಮಾಡಿಕೊಳ್ಳಬೇಕು. ಸಾಧಾರಣವಾಗಿ ಒಂದು ದೇಶದ ಮೇಲೆ ಯುದ್ಧದ ದಾಳಿ ಜರುಗುವುದಾದರೆ ಆ ದೇಶದ ಆರ್ಥಿಕ ವ್ಯವಸ್ಥೆ ಅಸ್ತವ್ಯಸ್ತವಾಗುತ್ತೆ. ಈ ದಿನಮಾನಗಳಲ್ಲಿ ನಾವು ನೋಡ್ತಿರುವ ಉಕ್ರೇನ್ ಎನ್ನುವಂತಹ ದೇಶದ ವಿರುದ್ಧ ಯುದ್ಧ ಜರುಗುತ್ತಿದೆ.
ಈ ದಿನ ಆ ದೇಶದ ಆರ್ಥಿಕ ವ್ಯವಸ್ಥೆ ಅಲ್ಲಕಲ್ಲೋಲವಾಗಿದೆ. ಅಲ್ಲಿರುವಂತಹ ಪ್ರಜೆಗಳ ಜೀವಿತ ಬಹಳ ಬೇಸತ್ತು ಹೋಗಿದೆ. ಅವರಿಗೆ ಇರುವಂತಹ ಆಸ್ತಿಪಾಸ್ತಿ ಎಲ್ಲವೂ ಕೂಡ ಸುಟ್ಟು ಬೂದಿಯಾಗಿದೆ. ಸಾಧಾರಣವಾಗಿ ಒಂದು ದೇಶದ ಮೇಲೆ ಯುದ್ಧದ ದಾಳಿ ಜರುಗುವುದಾದರೆ ಆ ದೇಶದ ಅಧಿಕಾರ ಅಷ್ಟೇ ಅಲ್ಲ, ಎಲ್ಲರ ಜೀವಿತಗಳು, ಎಲ್ಲರೂ ಹೊಂದಿಕೊಂಡಿರುವ ಆಸ್ತಿಪಾಸ್ತಿಗಳು, ಅಂದರೆ ಆರ್ಥಿಕ ವ್ಯವಸ್ಥೆ ಅಸ್ತವ್ಯಸ್ತವಾಗಿ ಮಾರ್ಪಡುತ್ತೆ. ಒಂದು ಕಡೆ ಅಧಿಕಾರ ಅಪಾಯಕ್ಕೆ ಗುರಿಯಾಗುತ್ತೆ, ಎರಡನೇದಾಗಿ ಅವನಿಗಿರುವಂತಹ ಆರ್ಥಿಕ ವ್ಯವಸ್ಥೆ ಅಪಾಯಕ್ಕೆ ಗುರಿಯಾಗುವಂಥದ್ದಾಗಿತ್ತು. ಮತ್ತೊಂದು ಕಡೆ ಅವನಿಗೆ ನಂಬಿಕೊಂಡಿರುವಂತಹ ಎಲ್ಲರ ನಂಬಿಕೆಯು ಭಂಗವಾಗುವಂಥದ್ದಾಗಿತ್ತು. ಇಂತಹ ಅಸ್ತವ್ಯಸ್ತ ಪರಿಸ್ಥಿತಿಯನ್ನು ಆ ಕಾಲದಲ್ಲಿ ಹಾದು ಹೋಗಬೇಕಾಯಿತು. ಮರೆಯಬೇಡಿರಿ, ಅದು ಎಷ್ಟನೇ ವರ್ಷ? 14th ಇಯರ್ ಆಫ್ ಹಿಸ್ ರೂಲಿಂಗ್. ಅವನು ಆಳ್ವಿಕೆ ಮಾಡುತ್ತಿರುವ 14ನೇ ವರ್ಷದಲ್ಲಿ ಅವನ ಅಧಿಕಾರವು, ಆರ್ಥಿಕ ವ್ಯವಸ್ಥೆ, ಎಲ್ಲರ ಜೀವಿತಗಳು ಅಪಾಯಕ್ಕೆ ಗುರಿಯಾದವು. ಆ ಕಾಲದಲ್ಲಿ, ಆ ದಿನಮಾನಗಳಲ್ಲಿ ಮತ್ತೊಂದು ಸಮಸ್ಯೆ ಬಂತು. ಈ 39 ವರ್ಷದ ವಯಸ್ಸುಳ್ಳ ಈ ರಾಜನಿಗೆ ಎದುರಾದ ಸಮಸ್ಯೆ ಏನಾಗಿದೆ? ಯಾವುದು ಆ ಸಮಸ್ಯೆ? ನೋಡೋಣ ಬನ್ನಿ. 20ನೇ ಅಧ್ಯಾಯ 1ನೇ ವಚನ. ಆ ಕಾಲದಲ್ಲಿ, ಅಧಿಕಾರವು ಸಮಸ್ಯೆಗೆ ಗುರಿಯಾದ ಕಾಲದಲ್ಲಿ, ಹಿಜ್ಕೀಯನಿಗೆ ಮರಣಕರವಾದ ರೋಗವು ಬಂದಿತ್ತು. ಇದು ಹೇಗಿದೆ ನೋಡಿ. ಅಧಿಕಾರ ಸಮಸ್ಯೆಗೆ ಗುರಿಯಾಗಿದೆ, ಆರ್ಥಿಕ ವ್ಯವಸ್ಥೆ ಸಮಸ್ಯೆಗೆ ಗುರಿಯಾಗಿದೆ, ಎಲ್ಲರ ಭವಿಷ್ಯ ಸಮಸ್ಯೆಗೆ ಗುರಿಯಾಗಿದೆ. ಅವರೆಲ್ಲರನ್ನು ನಡೆಸಬೇಕಾದಂತಹ ನಂಬಿಗಸ್ತನಾದಂತಹ ರಾಜನು ಧೈರ್ಯದಿಂದ ಎಲ್ಲವನ್ನೂ ಎದುರಿಸುತ್ತಿರುವ ಸಮಯದಲ್ಲಿ ಅವನ ಆರೋಗ್ಯವೇ ಸಮಸ್ಯೆಗೆ ಗುರಿಯಾಯಿತು. ಹಿಜ್ಕೀಯ ರಾಜನ ಆರೋಗ್ಯ ಕೆಟ್ಟೋಯ್ತು. ವಯಸ್ಸೆಷ್ಟು? 39 ವರ್ಷದ ವಯಸ್ಸು. ಆಳಿಕೆಯ ಎಷ್ಟನೇ ವರ್ಷ? 14ನೇ ವರ್ಷ. ಅಂದರೆ ಅವನು ಆಳ್ವಿಕೆ ಮಾಡುತ್ತಿರುವಂತಹ 14ನೆಯ ವರ್ಷದಲ್ಲಿ ಹಿಜ್ಕೀಯ ರಾಜನ ಜೀವಿತದಲ್ಲಿ ಯಾವುದೂ, ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಯಾವುದೊಂದು ಕೈಗೂಡುತ್ತಾ ಇಲ್ಲ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಈ ದಿನ ಈ ವಾಕ್ಯ ಕೇಳುವವರಲ್ಲಿ ಯಾರದೇ ಜೀವಿತದಲ್ಲಾಗಲಿ 14ನೇ ವರ್ಷ ಇದೆಯಾ? ಅಂದರೆ ಏನೂ ಅನುಕೂಲವಾಗದೇ ಇರುವ ವರ್ಷ, ಯಾವುದೂ ಕೈಗೂಡದ ಸಮಯ. ನಮ್ಮ ಮಧ್ಯೆ ಯಾರಾದರೂ ಅಂದ್ಕೊಳ್ತಿದ್ದೀರಾ, ಬ್ರದರ್, ಈ ವರ್ಷ ನನಗೆ ಸ್ವಲ್ಪವೂ ಅನುಕೂಲವಾಗಿಲ್ಲ, ಈ ವರ್ಷದಲ್ಲಿ ಸ್ವಲ್ಪವೂ ಕೂಡ ನನ್ನ ಜೀವಿತದಲ್ಲಿ ನಾನು ಸುಖ ನೋಡ್ಲಿಕ್ಕಾಗಲಿಲ್ಲ, ಸಂತೋಷ ನೋಡ್ಲಿಕ್ಕಾಗಲಿಲ್ಲ. ಆರ್ಥಿಕವಾಗಿ ಸಮಸ್ಯೆಗಳು ಬಂದವು, ಅಧಿಕಾರದ ವಿಷಯದಲ್ಲಿ ಸಮಸ್ಯೆಗಳು ಬಂದವು. ಅಧಿಕಾರ ಅಂದರೆ ತಾನು ಹೊಂದಿಕೊಂಡಿರುವಂತಹ ಸ್ಥಾನ. ಆ ದಿನ ಅವನಿಗೆ ಒಂದು ಪೋಸ್ಟ್ ಇತ್ತು. ಯಾವುದು ಆ ಪೋಸ್ಟ್? ದೇಶವನ್ನು ಪರಿಪಾಲಿಸುವ ಪೋಸ್ಟ್. ಈ ದಿನ ನಿಮಗೂ ಕೂಡ ಒಂದು ಪೋಸ್ಟ್ ಇದೆ. ಯಾವುದು ಆ ಪೋಸ್ಟ್? ನಿಮ್ಮ ಕುಟುಂಬವನ್ನು ಪೋಷಿಸಿಕೊಳ್ಳುವಂತಹ ಪೋಸ್ಟ್. ಅದು ಉದ್ಯೋಗ ಆಗಿರಬಹುದು. ಈ ದಿನ ಬಹುಶಃ ನಿಮ್ಮ ಉದ್ಯೋಗ ಸಮಸ್ಯೆಗೆ ಗುರಿಯಾಗಿರಬಹುದು. ನೀವು ಹೊಂದಿಕೊಂಡಿರುವ ಪೋಸ್ಟ್, ನೀವು ಹೊಂದಿಕೊಂಡಿರುವ ಪೊಸಿಷನ್ ಅಪಾಯಕ್ಕೆ ಗುರಿಯಾಗಿರಬಹುದು. ನಿಮ್ಮ ಉದ್ಯೋಗ ಪರ್ಮನೆಂಟ್ ಅಂತ ಅಂದುಕೊಂಡಿದ್ದೀರಿ, ಆದರೆ ಈ ದಿನ ಆ ಉದ್ಯೋಗವೇ ನೀವು ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಧಾವಿಸಿರಬಹುದು. ನಿಮ್ಮ ಆದಾಯ ನೀವು ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಧಾವಿಸಿರಬಹುದು. ನಿಮ್ಮ ಕುಟುಂಬಕ್ಕೆ ಅತ್ಯವಶ್ಯಕವಾಗಿರುವಂತಹ ಪೋಷಣೆ ಅಪಾಯಕ್ಕೆ ಗುರಿಯಾಗಿರಬಹುದು. ಆ ಉದ್ಯೋಗ ಆಧಾರ ಮಾಡಿಕೊಂಡು ನೀವು ಲೋನ್ ತೆಗೆದುಕೊಂಡಿರಬಹುದು. ವ್ಯಾಪಾರದಲ್ಲಿ ಸಿಗುತ್ತಿರುವ ಲಾಭವನ್ನು ಆಧಾರ ಮಾಡಿಕೊಂಡು ಸಾಲ ಮಾಡಿರಬಹುದು. ಇನ್ನು ಸ್ವಲ್ಪ ಬಂಡವಾಳ ಹಾಕುವುದಕ್ಕಾಗಿಯೂ, ಇನ್ನು ಸ್ವಲ್ಪ ಹೆಂಡತಿ ಮತ್ತು ಮಕ್ಕಳಿಗೂ ಸುಖಕರವಾದ ವಾತಾವರಣ ಕಲ್ಪಿಸಿಕೊಡುವುದಕ್ಕಾಗಿ, ಒಂದು ಬೆಟರ್ ಹೌಸ್ನಲ್ಲಿರುವುದಕ್ಕಾಗಿ, ಒಂದು ಒಳ್ಳೆ ಸ್ಥಿತಿಯಲ್ಲಿರಬೇಕೆಂದು ಯೋಚಿಸಿ ನೀವು ಲೋನ್ ತೆಗೆದುಕೊಂಡಿರಬಹುದು. ಯಾವ ಉದ್ಯೋಗ ಆಧಾರ ಮಾಡಿಕೊಂಡು ನೀವು ಲೋನ್ ತೆಗೆದುಕೊಂಡಿದ್ದೀರೋ ಅದೇ ಉದ್ಯೋಗ ಅಪಾಯಕ್ಕೆ ಗುರಿಯಾದ್ರೆ, ಯಾವ ವ್ಯಾಪಾರ ಆಧಾರ ಮಾಡಿಕೊಂಡು ನೀವು ಸಾಲ ಮಾಡಿದ್ದೀರೋ ಅದೇ ವ್ಯಾಪಾರ ಅಪಾಯಕ್ಕೆ ಗುರಿಯಾದ್ರೆ, ಹೀಗೆ ಯಾವುದನ್ನು ಆಧಾರ ಮಾಡಿಕೊಂಡು ಈ ದಿನ ನೀವು ಕೆಲವೊಂದು ನಿರ್ಣಯ ತೆಗೆದುಕೊಂಡಿದ್ದೀರೋ ಆ ನಿರ್ಣಯಗಳಿಗೆ ಆಧಾರವಾಗಿರುವಂತಹ ಅದೇ ಈ ದಿನ ಅಡ್ರೆಸ್ ಇಲ್ಲದಂತಹ ಪರಿಸ್ಥಿತಿ ಧಾವಿಸುವುದಾದರೆ, ಹೇಗೆ ನೀವು ಭವಿಷ್ಯವನ್ನು ಎದುರಿಸಬಲ್ಲಿರಿ? ಹೇಗೆ ಈ ಸವಾಲನ್ನು ನೀವು ಎದುರಿಸಬಲ್ಲಿರಿ? ಒಂದು ಕಡೆ ಅವನ ಅಧಿಕಾರ ಅಪಾಯಕ್ಕೆ ಗುರಿಯಾದರೆ,
ಆರ್ಥಿಕ ವ್ಯವಸ್ಥೆ ಅಪಾಯಕ್ಕೆ ಗುರಿಯಾದ್ರೆ, ಎಲ್ಲರ ಭವಿಷ್ಯ ಅಪಾಯಕ್ಕೆ ಗುರಿಯಾದ್ರೆ ಆ ಅಪಾಯದಿಂದ ಹೇಗೆ ಹೊರಬರಬೇಕು ಎನ್ನುವಂತಹ ಪ್ರಶ್ನೆ ತಲೆ ಎತ್ತಿದಾಗ ಅದೇ ವರ್ಷದಲ್ಲಿ ಅದೇ ರಾಜನಿಗೆ ಮತ್ತೊಂದು ಭಯಂಕರವಾದ ಸಮಸ್ಯೆ ಬಂದಿತು. ಯಾವುದು ಆ ಸಮಸ್ಯೆ ಅಂದರೆ ಅವನ ಆರೋಗ್ಯ ಕೆಟ್ಟೋಯ್ತು. ಏಟಿನ ಮೇಲೆ ಏಟು. ಯಾಕೆ ಕೆಲವೊಂದು ಸಂದರ್ಭಗಳಲ್ಲಿ, ಕೆಲವರ ಜೀವಿತದಲ್ಲಿ, ಕೆಲವೊಂದು ಜನ ಆತ್ಮೀಕರ ಜೀವಿತದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರುತ್ತವೆ? ಸ್ವಲ್ಪ ಚೇತರಿಸಿಕೊಂಡೇನೆಂದು ಅಂದುಕೊಂಡೇನೋ ಇಲ್ಲವೋ ಮತ್ತೊಂದು ಸಮಸ್ಯೆ ಬಂದಿತು. ಸಾಕಪ್ಪ, ಪೀಡ ಹೊರಟು ಹೋಯ್ತು ಎಂದು ಯೋಚಿಸಿ ನೀವು ನಿಟ್ಟುಸಿರು ತೆಗೆದುಕೊಂಡಿದ್ದೀರೋ ಇಲ್ಲವೋ ಮತ್ತೊಂದು ಸಮಸ್ಯೆ ಎದುರಾಯ್ತು, ಮತ್ತೊಂದು ಕಷ್ಟ ಎದುರಾಯ್ತು. ಹೀಗೆ ಕಷ್ಟದ ನಂತರ ಕಷ್ಟ ಬರುತ್ತಾ ಇರುವುದಾದರೆ, ಹೋರಾಟದ ಮೇಲೆ ಮತ್ತೊಂದು ಹೋರಾಟ ನೀವು ಮಾಡ್ತಾ ಇರಬೇಕಾದರೆ ಹೇಗೆ ಬದುಕಲಿಕ್ಕಾಗತ್ತೆ? ಹೇಗೆ ಅದನ್ನು ಎದುರಿಸಲಿಕ್ಕಾಗತ್ತೆ? ಅಂತಹ ಕಾಲದಲ್ಲಿ, ಆಳಿಕೆಯ 14ನೇ ವರ್ಷದಲ್ಲಿ, ತನ್ನ ಪರಿಪಾಲನೆಯ ಕಾಲದಲ್ಲಿ ಹಿಜ್ಕೀಯ ಮತ್ತೊಂದು ಭಯಂಕರವಾದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾನೆ. ಅದ್ಯಾವುದೆಂದರೆ ಅವನ ಆರೋಗ್ಯ ಕೆಟ್ಟೋಯ್ತು. ಇಂಗ್ಲಿಷ್ ಬೈಬಲ್ನಲ್ಲಿ ಬಾಯ್ಲ್ಸ್ಗಳು ಬಂದಿದ್ವು ಎಂಬ ಪದವನ್ನು ಬಳಸಿದ್ದಾರೆ. ಅದಕ್ಕೆ ಕೆಲವೊಂದು ಜನ ಕಾಮೆಂಟೇಟರ್ಸ್ ಅವರು ಅಲ್ಸರ್ ಎಂಬುದಾಗಿ ಹೇಳಿದ್ದಾರೆ. ಅವನಿಗೆ ಅಲ್ಸರ್ ಅಂದಿದ್ದಾರೆ. ಅಂದರೆ ಒಂದು ವಿಧವಾದ ಹುಣ್ಣುಂಟಾಗಿತ್ತು. ಆ ಹುಣ್ಣು ಪೂರ್ತಿ ಒಡೆದೋಗಿತ್ತು. ಒಂಥರ ಸೆಪ್ಟಿಕ್ ಅನ್ನುತ್ತೇವಲ್ಲವೇ, ಹಾಗೆ ಒಂದು ಹುಣ್ಣಾಯಿತು. ಆ ಹುಣ್ಣು ಶರೀರವೆಲ್ಲ ಹಬ್ಬಿಕೊಂಡಿತು. ಅವನಿಗೆ ಬಂದಂತಹ ಆ ಅನಾರೋಗ್ಯ ಏನಿತ್ತಲ್ಲವೋ ಅದಕ್ಕೆ ಬೈಬಲ್ ಏನು ಹೇಳುತ್ತೆ ಎಂದು ನೋಡೋಣ ಬನ್ನಿ. ಆ ಕಾಲದಲ್ಲಿ ಹಿಜ್ಕೀಯನಿಗೆ ಮರಣಕರವಾದ ರೋಗ ಉಂಟಾದಾಗ, ಇದು ತಲೆನೋವಲ್ಲ ಪ್ರಿಯರೇ, ಬಂದು ಹೋಗುವುದಕ್ಕಾಗಿ. ಇದು ಹೊಟ್ಟೆನೋವು ಕೂಡ ಅಲ್ಲ ಪ್ರಿಯರೇ, ಒಂದು 2 ಹೊತ್ತು ಇದ್ದು ಹೋಗುವುದಕ್ಕಾಗಿ. ಅವನಿಗೆ ಬಂದಿರುವಂತಹ ರೋಗ ಅವನ ಪ್ರಾಣವನ್ನೇ ತೆಗೆದುಕೊಂಡು ಹೋಗುವಂತಹ ರೋಗ ಆಗಿತ್ತು. ಒಬ್ಬ ಯೌವನಸ್ಥನಾಗಿದ್ದ. ಸರಿಯಾಗಿ 40 ವರ್ಷ ಕೂಡ ಆಗಿರಲಿಲ್ಲ ಪ್ರಿಯರೇ, ಆಗಲೇ ಪ್ರಾಣಾಪಾಯಕ್ಕೆ ಗುರಿಯಾಯಿತು. ಅಂತಹ ಸಮಯದಲ್ಲಿ ಒಂದು ಕಡೆ ತನ್ನ ಪೋಸ್ಟನ್ನು ಕಾಪಾಡಿಕೊಳ್ಳುತ್ತಾ, ಅಂದರೆ ಒಂದು ಕಡೆ ತನ್ನ ಪರಿಪಾಲನೆಯನ್ನು ಕಾಪಾಡಿಕೊಳ್ಳುತ್ತಾ, ಇನ್ನೊಂದು ಕಡೆ ತನ್ನ ಪ್ರಜೆಗಳನ್ನು ಕೂಡ ಕಾಪಾಡಿಕೊಳ್ಳುತ್ತಾ, ಹೇಗಾದರೂ ಮಾಡಿ ಗಳಿಗೆ ದಾಟಿದ್ರೆ ಸಾಕು ಅಂದುಕೊಳ್ತಿರುವ ಸಮಯದಲ್ಲಿ ಈಗ ಪ್ರಾಣಾಪಾಯಕ್ಕೆ ಗುರಿಯಾಯಿತು. ಏನ್ಮಾಡಬೇಕು? ಸಮಸ್ಯೆಗಳ ಮೇಲೆ ಸಮಸ್ಯೆ ಬರುತ್ತಿರುವಾಗ ಈ ಯೌವನಸ್ಥನಾಗಿರುವ ರಾಜನು ಹೇಗೆ ಈ ಸಮಸ್ಯೆ ಎದುರಿಸಲಿಕ್ಕಾಗತ್ತೆ? ಸಾಧಾರಣವಾಗಿ ನಮ್ಮ ಹಿರಿಯರು ಹೇಳುವ ಮಾತೇನೆಂದರೆ, ಆರೋಗ್ಯವೇ ಮಹಾಭಾಗ್ಯ. ಆಸ್ತಿ ಇಲ್ಲದಿದ್ರೂ ಪರವಾಗಿಲ್ಲ, ಅಂತಸ್ತು ಇಲ್ಲದಿದ್ರೂ ಪರವಾಗಿಲ್ಲ, ಆರೋಗ್ಯ ಇರುವುದಾದರೆ ಹೇಗಾದರೂ ಮಾಡಿ ಬದುಕಬಹುದು. ಆ ಆರೋಗ್ಯವೇ ಕೆಟ್ಟು ಹೋಗುವುದಾದ್ರೆ ಆಸ್ತಿ ಇದ್ರೆ ಏನ್ ಮಾಡ್ಲಿಕ್ಕಾಗತ್ತೆ? ಅಂತಸ್ತಿದ್ರೆ ಏನ್ ಮಾಡ್ಲಿಕ್ಕಾಗತ್ತೆ? ಅಧಿಕಾರ ಇದ್ರೆ ಏನ್ ಮಾಡ್ಲಿಕ್ಕಾಗತ್ತೆ? ಎಷ್ಟೋ ಜನ ದೊಡ್ಡ ದೊಡ್ಡ ಅಧಿಕಾರಿಗಳು ಈ ದಿನ ಹಾಸ್ಪಿಟಲ್ನಲ್ಲಿ ಮರಣದೊಂದಿಗೆ ಹೋರಾಡ್ತಿದ್ದಾರೆ. ಎಷ್ಟೋ ದೊಡ್ಡ ದೊಡ್ಡ ಆಸ್ತಿವಂತರು ಈ ದಿನ ಮರಣದೊಂದಿಗೆ ಹೋರಾಡ್ತಿದ್ದಾರೆ. ಅಂದರೆ ಮರಣಕರವಾದ ವ್ಯಾಧಿ ಬಂದಾಗ ಆಸ್ತಿಯಾಗಿರಬಹುದು, ಅಂತಸ್ತಾಗಿರಬಹುದು, ಅಂದವಾಗಿರಬಹುದು, ಅಧಿಕಾರವಾಗಿರಬಹುದು, ಇರುವ ಎಲ್ಲರೂ ಆಗಿರಬಹುದು, ಅವನನ್ನು ಕಾಪಾಡುವುದು ಅಷ್ಟು ಸುಲಭ ಆಗೋದಿಲ್ಲ. ಈ ಹಿಜ್ಕೀಯನಿಗಿರುವಂತಹ ಅನಾರೋಗ್ಯವು ಬಂದು ಹೋಗುವಂಥದ್ದಲ್ಲ ಪ್ರಿಯರೇ, ಪ್ರಾಣವನ್ನೇ ತೆಗೆದುಹಾಕುವಂಥದ್ದಾಗಿತ್ತು. ಏನ್ ಮಾಡಬೇಕು? ಹಿಜ್ಕೀಯನು ಮಾಡಿದೇನು ಗೊತ್ತಾ? ಕಣ್ಣೀರಿನ ಪ್ರಾರ್ಥನೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಅಯ್ಯ, ನನ್ನ ಆರೋಗ್ಯ ಹಾಳಾಗಿ ಹೋಗ್ತಿದೆ, ನನ್ನ ಆರ್ಥಿಕ ವ್ಯವಸ್ಥೆ ದಿನೇ 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 ಅಡಗಿಸಲ್ಪಡುತ್ತಿದೆ, ನನಗಿರುವ ಆಸೆ ಎಲ್ಲವೂ ಕೂಡ ಅಡಗಿಸಲ್ಪಡುತ್ತಿದೆ, ಬದುಕಿನ ಮೇಲೆಯೇ ಆಸೆಗಳು ದಿನೇ ದಿನೇ ಅಡಗಿಸಲ್ಪಡುತ್ತಿವೆ, ನನಗಿರುವ ಸಮಸ್ಯೆ ತೀರಿ ಹೋಗ್ತದೆಂದು ನನಗನಿಸುತ್ತಾ ಇಲ್ಲ, ನನ್ನ ಕಷ್ಟಗಳು ತೊಲಗಿ ಹೋಗುತ್ತೆಂದು ನನಗೆ ಅನಿಸುತ್ತಿಲ್ಲ. ಇಂತಹ ಸಮಯದಲ್ಲಿ ನಾನು ಏನ್ ಮಾಡಿದ್ರೆ ನನಗೆ ಒಳ್ಳೆ ದಿನಗಳು ಬರುತ್ತವೆ ಎಂದು ನೀವು ಪ್ರಶ್ನಿಸ್ತಾ ಇದ್ದೀರಾ? ಹಾಗಾದರೆ ಕೇಳಿ, ಅಂತಹದೇ ಪರಿಸ್ಥಿತಿ ಹಿಜ್ಕೀಯನು ಹಾದು ಹೋದಾಗ ಅವನು ಮಾಡಿದ್ದೇನು ಗೊತ್ತಾ? ಕಣ್ಣೀರಿನ ಪ್ರಾರ್ಥನೆ. ಈ ಸಮಯದಲ್ಲಿ ಮೊಳಕಾಲೂರಿ
ಕಣ್ಣೀರಿನೊಂದಿಗೆ ಹೃದಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿರಿ. ನೀವು ಕೂಡ ಪ್ರಾರ್ಥಿಸಿ. ದೇವರ ಸನ್ನಿಧಿಯಲ್ಲಿ ನೀವು ಮಾಡುವ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕಿದೆ. ದೇವರು ವಾಸಿ ಮಾಡ್ತಿದ್ದಾರೆಂದು ಈ ಸಮಯದಲ್ಲಿ ನಂಬಿರಿ. ದೇವರು ನಿಮ್ಮ ಶರೀರದಲ್ಲಿ ಸ್ವಸ್ಥತೆಯನ್ನು ಅನುಗ್ರಹಿಸುತ್ತಿದ್ದಾರೆಂದು ನಂಬಿರಿ. ದೇವರು ನಿಮಗಿರುವ ಆರ್ಥಿಕ ಸಮಸ್ಯೆಯನ್ನು, ಸಾಲವನ್ನು ತೀರಿಸುತ್ತಿದ್ದಾರೆಂದು, ತೀರಿಸಲಿಕ್ಕಿದ್ದಾರೆ ಎಂದು ನಂಬಿಕೆ ಇಡಿರಿ. ನಿರುದ್ಯೋಗದಿಂದ ಒದ್ದಾಡುತ್ತಿರುವ ನಿಮಗೆ ಒಂದು ಒಳ್ಳೆಯ ಉದ್ಯೋಗವನ್ನು ನನ್ನ ದೇವರು ಅನುಗ್ರಹಿಸಲಿಕ್ಕಿದ್ದಾರೆಂದು ನಂಬಿಕೆ ಇಡಿರಿ. ನೀವು ಬೇಡಿದವುಗಳಿಗಿಂತಲೂ, ಊಹಿಸಿದವುಗಳಿಗಿಂತಲೂ ಅತ್ಯಧಿಕವಾದದ್ದನ್ನು ದೇವರು ನಿಮ್ಮನ್ನು ಅಭಿವೃದ್ಧಿಯೊಳಗಡೆ ಕರತರುತ್ತಿದ್ದಾರೆ ಎಂದು ನಂಬಿಕೆ ಇಡಿರಿ. ಹೇಳಿರಿ, ದೇವರೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ ಎಂದು ಹೇಳಿ. ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತಿರುವುದಕ್ಕಾಗಿ, ಮಾಡಲಿಕ್ಕಿರುವುದಕ್ಕಾಗಿ ನಿಮಗೆ ವಂದನೆಗಳು. ನಿಮಗೆ ಎಲ್ಲ ಮಹಿಮೆ, ನಿಮಗೆ ಎಲ್ಲ ಘನತೆ, ನಿಮಗೆ ಎಲ್ಲ ಪ್ರಭಾವವನ್ನು ಯುಗ ಯುಗಗಳವರೆಗೂ ಸಲ್ಲಲ್ಪಡಲಿ. ಸ್ತುತಿಗಳಿಗೆ ಪಾತ್ರರು ನೀವು, ಸ್ತೋತ್ರಕ್ಕೆ ಅರ್ಹರು ನೀವು. ಎಷ್ಟೋ ನಂಬಿಗಸ್ತನಾದ ದೇವರು ನೀವಾಗಿದ್ದೀರಿ. ಈ ಸಮಯದಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ ಲಾಲಿಸಿದ್ದಕ್ಕಾಗಿ ನಿಮಗೇ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.